ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉದ್ಯಾನ ನಗರಿ ಅಂತೇಳಿ ಕರೆಸಿಕೊಳ್ಳುವಂತ ಬೆಂಗಳೂರಿನ ಉದ್ಯಾನವನಗಳು ಅವ್ಯವಸ್ಥೆಯ ಆಗರ ಆಗಿದೆ. ಲಕ್ಷ ಲಕ್ಷ ರೂಪಾಯಿ ಬಿಬಿಎಂಪಿಯಿಂದ ಬಿಡುಗಡೆ ಆಗುತ್ತೆ ಪಾರ್ಕ್ನ ನಿರ್ವಹಣೆಗೆ. ಆದರೆ ಅವ್ಯವಸ್ಥೆಯ ಆಗರವಾಗಿ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ ಪಾರ್ಕ್ಗಳು. ಐಟಿ ಸಿಟಿಯ ಪಾರ್ಕ್ಗಳು ಪುಂಡರದ್ದೆ ಹಾವಳಿ. ಬೆಂಗಳೂರಿನ ಪಾರ್ಕ್ಗಳಲ್ಲಿ ಉದ್ಯಾನವನಗಳ ನಿರ್ವಹಣೆಗೆ ಬಿಬಿಎಂಪಿಯಿಂದ ಲಕ್ಷ ಲಕ್ಷ ರೂಪಾಯಿ ಬಿಡುಗಡೆ ಆಗುತ್ತೆ. ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಉದ್ಯಾನವನಗಳು ಸೊರಗಿ ಹೋಗಿವೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಪಾರ್ಕ್ ಅಭಿವೃದ್ಧಿಗೆ ಬಿಬಿಎಂಪಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೆಯಲ್ಲ, ಖರ್ಚು ಮಾಡಿದ್ರೂ ಕೂಡ ಈ ಪಾರ್ಕ್ಗಳು ಅವ್ಯವಸ್ಥೆಯ ಆಗರವಾಗಿ ಇವತ್ತು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದು ಇದೆಲ್ಲ ಹೆಂಗೆ ನಡೀತಾ ಇದೆ, ಇದನ್ನ ಮೇಂಟೆನೆನ್ಸ್ ಏನು ಮಾಡ್ತಾ ಇದ್ದೀರಿ ನೀವು? ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಿಬಿಎಂಪಿಯ ಕರ್ಮಕಾಂಡ ಬಯಲಾಗಿದೆ. ಲಕ್ಷ ಲಕ್ಷ ಖರ್ಚು ಮಾಡಿ ಏನು ಮಾಡಿದ್ದಾರೆ ಪಾರ್ಕ್ಗಳ ಅಭಿವೃದ್ಧಿಗೆ ಅನ್ನೋದು ಗೊತ್ತಾಗಿದೆ. ಪಾರ್ಕ್ನಲ್ಲಿ ಮದ್ಯದ ಬಾಟಲ್ಗಳಿದ್ದಾವೆ, ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ. ಏನು ಮೇಂಟೈನ್ ಮಾಡ್ತಾ ಇದೆ ಹಾಗಾದರೆ ಬಿಬಿಎಂಪಿ ಅಷ್ಟು ಖರ್ಚು ಮಾಡಿ ಅನ್ನೋ ಪ್ರಶ್ನೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಮೈಸೂರು ರಾಜ್ಯವನ್ನ ಆಳ್ತಾ ಇದ್ದಂತಹ 4ನೇ ಕೃಷ್ಣರಾಜ ಒಡೆಯರು 1927ರಲ್ಲಿ ಅವರ ಆಳ್ವಿಕೆ ಪೂರೈಕೆಗೊಂಡು 25 ವರ್ಷ ಆಗುತ್ತೆ. ಅದರ ನೆನಪಿಗಾಗಿ ಸಿಲ್ವರ್ ಜುಬ್ಲಿ ಪಾರ್ಕನ್ನು ಬೆಂಗಳೂರಿನ KR ಮಾರ್ಕೆಟ್ ಸಮೀಪ ನಿರ್ಮಾಣ ಮಾಡ್ತಾರೆ. 12,000 ಚದರ ಅಡಿಯಲ್ಲಿ ನಿರ್ಮಾಣ ಮಾಡಿದಂಥ ಪಾರ್ಕಿನ ಈಗಿನ ಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು BBMPಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಈ BBMP 2020ರಲ್ಲಿ ಇದನ್ನು ರಿನೋವೇಷನ್ ಮಾಡಿದ್ರು. ಅದಾದ ನಂತರ ಈ ಪಾರ್ಕ್ನ ಸ್ಥಿತಿ ಹೇಗಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಈ ಪಾರ್ಕ್ 12,000 ಚದರ ಅಡಿ ಪಾರ್ಕ್, ಅಂದರೆ ಸುಮಾರು 100 ವರ್ಷ ಪೂರೈಸ್ತಾ ಇರುವಂತಹ ಈ ಪಾರ್ಕ್ ಈಗ ಯಾವ ರೀತಿ ಇದೆ, ಈ ಕಾರಂಜಿಗಳು ಹಾಳಾಗಿ ಹೋಗಿದ್ದಾವೆ. ಆಮೇಲೆ ಕೂತ್ಕೊಳ್ಳೋಕೆ ಹಾಕಿರುವಂಥ ಆಸನಗಳಿರ್ಬೋದು, ಹಾಗೆ ಪಾರ್ಕ್ನ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಇಲ್ಲಿ ಹಾಳಾಗಿ ಹೋಗಿದೆ. ಸ್ಟ್ರೀಟ್ ಲೈಟ್ಗಳಿರ್ಬೋದು, ಸ್ಟ್ರೀಟ್ ಲೈಟ್ ಬರಲಿ ಅಂತ ಹೇಳಿ ಹಾಕಿರುವಂಥ ಜಂಕ್ಷನ್ ಬಾಕ್ಸ್ಗಳನ್ನು ಕೂಡ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಇದು ಕುಡುಕರ ಒಂದು ಅಡ್ಡೆ ಆಗೋಗಿದೆ. ಎಲ್ಲ ನೋಡಿದ್ರು ಕೂಡ ಇಲ್ಲಿ ಕುಡುಕರೇ ಮಲ್ಕೊಂಡಿರ್ತಾರೆ. ಹೇಳೋರು ಕೇಳೋರು ಯಾರೂ ಇರಲ್ಲ. ಈ ಪಾರ್ಕ್ಗೆ ಸೆಕ್ಯೂರಿಟಿ ಅಂತೂ ಮೊದಲೇ ಇಲ್ಲ. ಅಂದರೆ ಎಲ್ಲೆಂದರಲ್ಲಿ ಎಲ್ಲವೂ ಕೂಡ ಈ ಪಾರ್ಕ್ನಲ್ಲಿ ಹಾಳಾಗಿ ಹೋಗಿದೆ. ವಾಸನೆ ಕೂಡ ಬರ್ತಾ ಇದೆ. ಪಾರ್ಕ್ನಲ್ಲಿ ಜನ ಬಂದರೆ ಕೂಡ ಮೂಗು ಮುಚ್ಕೊಂಡು ಹೋಗಬೇಕು. ಇಂತಹ ಪರಿಸ್ಥಿತಿಗೆ BBMP ಈ ಒಂದು ಇತಿಹಾಸ ಹಿನ್ನೆಲೆ ಉಳ್ಳಂಥ ಒಂದು ಪಾರ್ಕನ್ನು ಈ ರೀತಿಗೆ ತಂದಿಟ್ಟಿರುವಂಥದ್ದು ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಈಗ ಈ ಪಾರ್ಕ್ನ ಸ್ಥಿತಿಯನ್ನು ನೀವು ಗಮನಿಸ್ತಾ ಇರ್ಬೋದು. ಸುತ್ತ ಕೂಡ ಇದನ್ನು ಹೇಳೋರು ಕೇಳೋರು ಇಲ್ಲದೆ ಈ ರೀತಿಯ ಪರಿಸ್ಥಿತಿಗೆ ತಂದಿರೋದು ಎಷ್ಟು ಸರಿ ಅಂತ ಹೇಳಿ ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ನೀವೇ ಅಲ್ಲೇ ನೋಡಿ ಯಾವ ರೀತಿ ಆಗಿದೆ ಅಂತ ಈ ಪಾರ್ಕ್ನ ಪರಿಸ್ಥಿತಿ. ಇದನ್ನು ಕಾಯಲಿಕ್ಕೆ ಕೂಡ ಯಾರನ್ನೂ ಹಾಕಿಲ್ಲ. ಮೇಂಟೆನೆನ್ಸ್ಗಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು BBMP ಪಾರ್ಕಿಗಾಗಿ ಖರ್ಚು ಮಾಡುತ್ತೆ. ಈ ಪಾರ್ಕನ್ನು ಮೇಂಟೈನ್ ಮಾಡಲಿಕ್ಕಾಗಿ ಹಣವನ್ನು ವ್ಯಯ ಮಾಡುತ್ತೆ. ಆದರೆ ಜನರಿಂದ ತೆರಿಗೆಯನ್ನು ಕೂಡ ಸಂಗ್ರಹಿಸುತ್ತೆ, ಲೆಕ್ಕವನ್ನು ಕೂಡ BBMP ಕೊಡುತ್ತೆ. ಆದರೆ ಈ ರೀತಿಯ ಅವ್ಯವಸ್ಥೆಯನ್ನು ಮಾಡಿರೋದು ಎಷ್ಟು ಸರಿ? BBMP ಇನ್ನಾದರೂ ನಿದ್ರೆಯಿಂದ ಎದ್ದು ಇಂತಹ ಒಂದು ಪುರಾತನ ಹಿನ್ನೆಲೆ ಉಳ್ಳಂತಹ ಪಾರ್ಕನ್ನು ಮತ್ತೆ ಅಭಿವೃದ್ಧಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.